ವೆಲ್ಕಮ್ ಬ್ಯಾಕ್. ಸದ್ಯಕ್ಕೆ ಶಾಲಾ ಕಾಲೇಜುಗಳಲ್ಲಿ ಅಡ್ಮಿಷನ್ ರೀ ಅಡ್ಮಿಷನ್ ಇಲ್ಲ. ಸರ್ಕಾರದ ಆದೇಶ ಬರೋವರೆಗೂ ನೋ ಅಡ್ಮಿಷನ್. ಸರ್ಕಾರದ ಆದೇಶ ಬರೋವರೆಗೂ ಕೂಡ ಸದ್ಯಕ್ಕೆ ಅಡ್ಮಿಷನ್ ಆಗಲಿ ಅಥವಾ ರೀ ಅಡ್ಮಿಷನ್ ಆಗಲಿ ಇರೋದಿಲ್ಲ. ನ್ಯೂಸ್ 18 ಸ್ಟುಡಿಯೋದಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿರ್ತಕ್ಕಂಥದ್ದು, ಜನ ಆರ್ಥಿಕವಾಗಿ ಜರ್ಜರಿತರಾಗಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಫೀಸ್ ಪಡೆಯೋದು ಕೂಡ ಸರಿಯಲ್ಲ, ಮುಂದಿನ ಆದೇಶದವರೆಗೂ ಕಾಯೋಣ ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ. ಸರ್ಕಾರದಿಂದ ಮುಂದಿನ ಆದೇಶ ಬರೋವರೆಗೂ ಯಾರು ಕೂಡ ಅಡ್ಮಿಷನ್ ಅಥವಾ ರೀ ಅಡ್ಮಿಷನ್ ಅದೇ ಪ್ರಮೋಟರ್ ಆಗುತ್ತೆ ಅವ್ರಿಗೆ ಈ ಒಂದು ಪ್ರಕ್ರಿಯೆ ಶುರು ಮಾಡಬಾರ್ದು. ಎಲ್ಲೂ ಕೂಡ ಫೀಸ್ ನ ತಗೊಳ್ಬಾರ್ದು. ಅಕಸ್ಮಾತ್ ಈ ರೀತಿ ಸರ್ಕ್ಯುಲರ್ ಇಶ್ಯೂ ಮಾಡಿ ನಿಮ್ದೇನಾದ್ರು ಮೆಸೇಜ್ ಮಾಡಿದರೆ ಅದನ್ನ ವಾಪಸ್ ತಗೋಬೇಕು. ಯಾಕಂದ್ರೆ ಜನ ಇವತ್ತು ಆರ್ಥಿಕವಾಗಿ ಜರ್ಜರಿತ ಆಗಿದ್ದಾರೆ. ಯಾವ ವರ್ಗ ಅಂತ ಹೇಳಕ್ ಎಲ್ಲರೂ ಕೂಡ. ಸೊ ಅವ್ರ ಹತ್ರ ನೀವು ಇವತ್ತು ಫೀಸ್ ತಗೊಳ್ಳೋದು ಅಂತಂದ್ರೆ ಇದು ಸರಿಯಲ್ಲ. ಅದಕ್ಕೋಸ್ಕರ ನಾವು ಕಳಿಸಿದೀವಿ. ಅದಕ್ಕೆ ಈಗ ಅವ್ರೇನ್ ಹೇಳ್ತಾ ಇದ್ದಾರೆ, ಅವರ ಬಹಳಷ್ಟು ಜನ ತಾವು ಮುಂಚೆ ಕಳಿಸಿದ ಮೆಸೇಜ್ ನ ವಾಪಸ್ ತಗೊಂಡು ವೆಬ್ಸೈಟ್ ಅಲ್ಲಿ ಹೇಳಿದ್ದಾರೆ ಮುಂದಿನ ಆದೇಶ ಬರೋವರೆಗೂ ಕೂಡ ಯಾರು ಫೀಸ್ ಕಟ್ಟಂಗಿಲ್ಲ ಅಂತ. ಈಗ MLA MLC ಗಳ ಸಭೆಯಲ್ಲಿ ಒಬ್ರು ಹೇಳಿದ್ರು, ಯಾರಾದ್ರೂ ಕೂಡ ಸ್ವಯಂ ಪ್ರೇರಿತವಾಗಿ ಕಟ್ಟಿದ್ರೆ ಅದಕ್ಕೆ ಕಟ್ಟಕ್ಕೆ ಅವಕಾಶ ಕೊಡ್ಬೇಕು ಅಂತಂದ್ರು. ಇವೆಲ್ಲಾನು ಕೂಡ ಕೆಲವ್ರದ್ದು ಭಾವನೆ. ಆದ್ರೆ ನಾವಿವತ್ತು ಹೇಳಿದೀವಿ, ಮುಂದಿನ ಆದೇಶ ಬರೋವರೆಗೂ ಅಡ್ಮಿಷನ್ ಇರ್ಬೋದು, ರೀ ಅಡ್ಮಿಷನ್ ಇರ್ಬೋದು, ಫೀಸ್ ಇರ್ಬೋದು, ಯಾವ ಪ್ರಕ್ರಿಯೆ ಕೂಡ ನಡಿಬಾರ್ದು ಅಂತ ಸ್ಪಷ್ಟವಾದ ಸೂಚನೆನ ಎಲ್ಲಾ. ಇನ್ನು 15 ದಿನ ವಿದ್ಯಾಭ್ಯಾಸದ ರಿವಿಷನ್ಗೆ ಅವಕಾಶ ಮಾಡಿಕೊಡ್ಲಾಗತ್ತೆ. ಶಾಲೆಗಳಿಂದಲೇ ಈ ರಿವಿಷನ್ ವ್ಯವಸ್ಥೆ ಮಾಡಲಾಗತ್ತೆ. ಮಕ್ಕಳಲ್ಲಿ ಚೈತನ್ಯ ಮೂಡಿಸುವಂತಹ ಭರವಸೆ ಕೊಟ್ಟಿದ್ದಾರೆ ಮಾನ್ಯ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು. ಆಲ್ರೆಡಿ ಈಗ ಚಿಕ್ಕ ಮಕ್ಳಿಗೆ ಏನು ಎಕ್ಸಾಮ್ ಇಲ್ಲದೆ ಇರೋದ್ರಿಂದ ಮತ್ತೆ ಈ ಲಾಕ್ ಡೌನ್ ಆಗಿರೋದ್ರಿಂದ ನಮ್ದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಮನೆ ತುಂಬಾ ಜನಗಳಾಗ್ಬಿಟ್ಟಿದ್ದಾರೆ. ಅದ್ರ ಮಧ್ಯದಲ್ಲಿ ಈಗ ಇವನು ಓದ್ಕೋಬೇಕು. ನಮ್ದು ಮನೆ ಸ್ವಲ್ಪ ಚಿಕ್ಕದು. ಅದಾದ್ಮೇಲೆ ಮತ್ತೆ ಈ ಟಿವಿ ಯಾವಾಗ್ಲೂ ಈ ಕರೋನಾ ಇರೋದ್ರಿಂದ ಎಲ್ರು ನ್ಯೂಸ್ ಅನ್ಕೊಂಡು ಬೆಳಿಗ್ಗೆ ಟಿವಿ ಹಾಕಿದ್ರೆ ಸಾಯಂಕಾಲದವರೆಗೂ ಒಬ್ರಾದ್ಮೇಲೆ ಒಬ್ರು ನ್ಯೂಸ್ ನೋಡ್ತಾ ಇರ್ತಾರೆ. ಈ ಮನೆಯಲ್ಲಿ ಎಕ್ಸಾಮ್ ಮುಗ್ದಿರೋ ಮಕ್ಳುಗಳು ಈಗ ರಜಾ ಕೊಟ್ಟಿರೋದ್ರಿಂದ ಅವ್ರು ಚಕೋಬಾರ ಆಡೋದು, ಅದು ಇದು ಆಟ ಮಾಡೋದು, ಈ ತರ ಮಾಡ್ತಾ ಇರ್ತಾರೆ. ಈಗ ಇವನು ಓದ್ಕೋಬೇಕು. ಮಮ್ಮಿ ಏನ್ ಮಾಡ್ಲಿ, ನನ್ಗೆ ಓದ್ಕೊಳಕ್ ನನ್ಗೆ ಜಾಗ ಅಡ್ಜಸ್ಟ್ ಆಗ್ತಾ ಇಲ್ಲ, ಆಚೆ ಹೋಗೋಣ ಅಂದ್ರೆ ಓನರ್ ಆಂಟಿ ಒಳಗಡೆ ಹೋಗ್ರಿ, ಯಾರು ಹೊರಗಡೆ ಬರ್ಬೇಡಿ ಅಂತಾರೆ. ನನ್ಗೆ ಹೆಂಗ್ ಓದ್ಕೊಳ್ಳೋದು ಅಂತ ಅವನದೊಂದು ಟೆನ್ಷನ್ ಆಗ್ಬಿಟ್ಟಿದೆ ಸರ್ ನಮ್ಗೆ. ಈಗ ಆಲ್ರೆಡಿ ಅವನು ಓದಿರೋದನ್ನ ಅಟ್ಲೀಸ್ಟ್ ರಿವೈಸ್ ಮಾಡ್ಕೊಳಕ್ಕೂ ಅದಕ್ಕೆ ಸವಿತಾ ಅವರೇ, ನಿಮ್ಮ ಸಮಸ್ಯೆ ಬೆಂಗಳೂರಲ್ಲಿ ಅನೇಕ ಕುಟುಂಬಗಳ ಸಮಸ್ಯೆ. ಚಿಕ್ಕ ಮನೆ, ಆಮೇಲೆ ಈ ರೀತಿ ಕೆಲವ್ರಿಗೆ ಎಕ್ಸಾಮ್ ಆಗಿದೆ, ಕೆಲವ್ರಿಗೆ ಎಕ್ಸಾಮ್ ಆಗಿಲ್ಲ, ಟಿವಿ ನೋಡುವ ಒಂದು ಹವ್ಯಾಸ ಅಥವಾ ಒಂದು ಅಭ್ಯಾಸ. ಸೊ ಇದೊಂದು ವಿಚಿತ್ರವಾದ ಒಂದು ಸನ್ನಿವೇಶ. ನಾವು ಅದಕ್ಕೋಸ್ಕರ ಏಪ್ರಿಲ್ 14 ನಂತರ ಟೈಮ್ ಟೇಬಲ್ ಏನು ಘೋಷಿಸ್ತೀವಿ. ಕನಿಷ್ಠ 15 ದಿವಸ ನಾವು ಮಧ್ಯ ಗ್ಯಾಪ್ ಕೊಡ್ತೀವಿ. ಅರ್ಥ ಆಯ್ತಾ? ಆ 15 ದಿವಸದಲ್ಲಿ ನಾವು ಶಾಲೆಗಳಿಗೆ ಹೇಳ್ತೀವಿ, ಒಂದ್ಸಲ ಇವ್ರಿಗೆಲ್ಲರೂ ಕೂಡ ರಿವಿಷನ್ ಮಾಡಿ, ಒಂದು ರಿಫ್ರೆಶ್ ಮಾಡಿ. ಇಲ್ದೇರೆ ಕೆಲವ್ರಿಗೆ ಇನ್ನೂ ಚೆನ್ನಾಗಿ ಓದಿರ್ಬೋದು, ಕೆಲವರು ಓದಿರೋದು ಮರ್ತಿರ್ಬೋದು. ಇದೆಲ್ಲ ಪ್ರಸಂಗಗಳು ಇದೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಒಂದು ರಿಫ್ರೆಶ್ ಮಾಡಿದ್ರೆ, ಒಂದೊಂದು ಸಬ್ಜೆಕ್ಟ್ ಒಂದೊಂದು ದಿವಸ ಮಾಡಿದ್ರೆ ಈ ಮಕ್ಕಳು ಮತ್ತೆ ಹೊಸ ಚೈತನ್ಯದಿಂದ ಬರಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಾನು ನಮ್ಮ ಆಯುಕ್ತರ ಜೊತೆ ಮಾತಾಡಿ ಇದೊಂದು ಕ್ರಮ ಮಾಡಿದ್ರೆ ಐ ಥಿಂಕ್ ಎಲ್ಲಾ ಮಕ್ಕಳಿಗೂ ಕೂಡ ಇದು ಒಳ್ಳೇದಾಗತ್ತೆ ಅಂತ ನಾನು ಯೋಚನೆ ಮಾಡ್ತೀನಿ.